ಇನ್ನು ಜೆಡಿಎಸ್ನಲ್ಲಿ ಚನ್ನಪಟ್ಟಣ ಸೋಲಿನ ಆತ್ಮಾವಲೋಕನ ಜೋರಾಗಿದೆ. ನಿಖಿಲ್ ಸೋಲಿನ ಪರಾಮರ್ಶೆ, ಯಾವ ನಾಯಕರು ಏನಂದ್ರು, ಜೆಡಿಎಸ್ನಲ್ಲಿ ಯಾಕೆ ಚನ್ನಪಟ್ಟಣ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾ ಅಥವಾ ಸೋಲ್ಬೇಕಾಯ್ತು? ಬಹಳ ನಿರೀಕ್ಷೆ ಇತ್ತು ನಿಖಿಲ್ ಈ ಬಾರಿ ಗೆದ್ದೇ ಗೆಲ್ತಾರೆ ಅಂತ. ಆದ್ರೆ ನಿಖಿಲ್ ಮೇಲೆ ಕೋಪನ, ಕುಮಾರಸ್ವಾಮಿ ಮೇಲೆ ಕೋಪನ. ಕುಮಾರಸ್ವಾಮಿ ಮಾಜಿ ಗೆಳೆಯರಿಂದಲೂ ಕೂಡ ಸೋಲಿನ ಪರಾಮರ್ಶೆ ಆಗ್ತಾ ಇದೆ. ಈಗ ಯಾಕೆ ಜೆಡಿಎಸ್ ಇಲ್ಲಿ ಸೋಲ್ತು? ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ. ಸೊ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ನ ಒಂದಷ್ಟು ಶಾಸಕರು ಕಾಂಗ್ರೆಸ್ ಕಡೆ ಬರ್ತಾರೆ, ಯಾಕಂದ್ರೆ ಅವರ ರಾಜಕೀಯ ಭವಿಷ್ಯ ಮುಖ್ಯ. ಹಾಗಾಗಿ ಒಂದಷ್ಟು ಮಂದಿ ಕಾಂಗ್ರೆಸ್ ಕಡೆ ಬರ್ತಾರೆ ಅಂತ, ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಹೊರಬರ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಸೇರಿ ಹಲವರು ಬಂದಿಲ್ವಾ, ನಮ್ಮ ಪಕ್ಷಕ್ಕೂ ಬರೋರು ಬರ್ತಾರೆ ಅಂತ ಗುಂಡೂರಾವ್ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್, ಚಲುವರಾಯಸ್ವಾಮಿ, ಬಾಲಕೃಷ್ಣ ಜೆಡಿಎಸ್ನಿಂದ ಬಂದವರು, ಜೆಡಿಎಸ್ನಲ್ಲಿ ಒಕ್ಕಲಿಗರನ್ನ ಬೆಳೆಯೋದಕ್ಕೆ ಬಿಡಲ್ಲ, ಹೀಗಾಗಿ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ ದಿನೇಶ್ ಗುಂಡೂರಾವ್. ಅಲ್ಲಿ ಚನ್ನಪಟ್ಟಣ ನಗರದಲ್ಲಿ ಅವರು ಎಲ್ಲ ಕಡೆ ಸೋತಿದ್ದಾರೆ, ಆಯಿತಾ, ಮತ್ತು ಬೇರೆ ಕಡೆ ಸಮಾನವಾಗಿ ಬಂದಿದೆ. ಅದರಿಂದ ಇವತ್ತು ಒಂದು ಸಮುದಾಯ ನಮಗೆ ಕೈ ಬಿಟ್ಟಿದೆ, ಸೋಲಿಸಿದೆ, ಅದೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಸಮುದಾಯ ವಿಶ್ವಾಸವನ್ನು ಪಡ್ಕೊಳ್ಳೋದಕ್ಕೆ ನೋಡಬೇಕು. ನಮ್ಗೆ ಅಧಿಕಾರನೇ ಬೇಕು, ಅಧಿಕಾರನೇ ನಮ್ಗೆ ಸಿದ್ಧಾಂತ. ಆ ಥರ ಇದ್ದಾಗ ನಿಮ್ಮನ್ನು ಯಾರು ನಂಬ್ತಾರೆ? ಯಾರ ಜೊತೆ ಇದ್ದರೂ ಹೋಗೋದಕ್ಕೆ ನೀವು ತಯಾರಾಗಿದ್ದೀರಾ? ಯಾರ ಜೊತೆನೂ ಕೂಡ ಕೈ ಜೋಡಿಸಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ರಿಗೂ ಸೈ ಅಂತ ಹೇಳುವಂಥವ್ರು. ಅದರಿಂದ ಸೈದ್ಧಾಂತಿಕವಾದಂಥ ಒಂದು ನೆಲೆಗಟ್ಟನ್ನು ಬೆಳೆಸ್ಕೊಂಡು ಮತ್ತು ಒಂದು ತತ್ವ ಆಧಾರಿತವಾದಂಥ ರಾಜಕಾರಣ ನಿಖಿಲ್ ಅವ್ರು ಮಾಡಿದ್ರೆ ಅದು ಆವಾಗ ಸರಿ ಹೋಗ್ತದೆ. ನೋಡಿ, BJP ದ್ರೋಹ ಮಾಡಿದಾಗ ಕಾಂಗ್ರೆಸ್ ಕಡೆ ಬರ್ತಾರೆ, ಕಾಂಗ್ರೆಸ್ ದ್ರೋಹ ಮಾಡಿದಾಗ BJP ಕಡೆ ಹೋಗ್ತಾರೆ. ಅವ್ರ ಜೊತೆಲಿದ್ದವ್ರು ಯಾರಿಗೆ ಬೆಳೀತಾ ಇದ್ದಾರೆ ಅವ್ರನ್ನೆಲ್ಲ ಮುಗಿಸ್ತಾರೆ. ಅದರಿಂದ ಇವ್ರಿಗೆ ಅವ್ರ ಸರ್ವೈವಲ್ ಆಗಬೇಕಷ್ಟೇ. ಇವತ್ತು ಕುಮಾರಸ್ವಾಮಿ ನಂಬಿಕೆ ಯಾರಿಗಿದೆ ಹೇಳಿ? ಯಾರು ನಂಬಿಕೆ ಇದೆ ಅವ್ರ ಮೇಲೆ? ಬರೀ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತ ಬಂದ್ಬಿಟ್ಟಿದೆ. ಅದಕ್ಕೆ ಈಗ ಮುಂದಿನ ಹೆಜ್ಜೆ ಅವ್ರಿಗೆ ಬಿಟ್ಟಿರುವಂಥದ್ದು. JDS ಇಂದ ಮುಂದೆ ಏನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಅವ್ರವ್ರ ಸರ್ವೈವಲ್ ಅವರು ನೋಡ್ಕೊಳ್ತಾರೆ. ಕಾಂಗ್ರೆಸ್ಗೂ ಬರ್ಬೋದು, BJPಗೂ ಹೋಗ್ಬೋದು, ಅಲ್ಲೇ ಉಳಿಬೋದು, ಏನಾದರೂ ಮಾಡ್ಬೋದು. ಈಗಾಗಲೇ ಕೆಲವರೆಲ್ಲ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ ಈಗ ನಮ್ಮ ಪಕ್ಷದಲ್ಲಿ, ಎಷ್ಟು ಜನ ಇದ್ದಾರೆ ಈಗ? ಬಾಲಕೃಷ್ಣ, ಚಲುವರಾಯಸ್ವಾಮಿ ಇವರೆಲ್ಲ ಎಲ್ಲಿಂದ ಬಂದವರು? ಸಿದ್ದರಾಮಯ್ಯ ಸಾಹೇಬರು ಎಲ್ಲಿಂದ ಬಂದರು? ಯಾಕಂದರೆ ಈ ಒಂದು ಸ್ವಾರ್ಥ ರಾಜಕಾರಣ ಮಾಡಿ 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 ಒಂದು ಒಳ್ಳೆಯ ಪಕ್ಷವನ್ನು ಸಂಪೂರ್ಣವಾಗಿ ಹಾಳು ಮಾಡಿರೋರೇ ಇವರು. ಆ ಪಕ್ಷ ಜೆಡಿಎಸ್ನಲ್ಲಿ ಯಾರನ್ನೂ ಕೂಡ ಬೆಳೆಯೋದಕ್ಕೆ ಬಿಡೋದಿಲ್ಲ. ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರನ್ನೂ ಕೂಡ ಅವರು ಬೆಳೆಸಲ್ಲ, ಬೆಳೆಯೋಕ್ಕೂ ಬಿಡಲ್ಲ. ಕಾಂಗ್ರೆಸ್ ದ್ರೋಹ ಮಾಡಿತು ಅಂತ BJP ಜೊತೆ ಹೋಗ್ತಾರೆ, BJP ದ್ರೋಹ ಮಾಡ್ತು ಅಂತ ಕಾಂಗ್ರೆಸ್ ಜೊತೆ ಬರ್ತಾರೆ. ಅಂದ್ರೆ ಇವ್ರದ್ದು ಇದೇ ಕೆಲಸ, ಒಮ್ಮೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದು, ಆಮೇಲೆ BJP ಜೊತೆ HDK, ರೇವಣ್ಣ, ಪ್ರಜ್ವಲ್, ನಿಖಿಲ್, ಭವಾನಿ, ಇಷ್ಟೇ. JDS ಅಂದ್ರೆ ಇಷ್ಟೇ, ಒಂದು 4-5 ಜನ. ಅವ್ರು ಬೇರೆಯವ್ರನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ಅಂತ ದಿನೇಶ್ ಹೇಳಿದ್ದಾರೆ. ಅಲ್ಲಿ ಚನ್ನಪಟ್ಟಣ ನಗರದಲ್ಲಿ ಅವರು ಎಲ್ಲ ಕಡೆ ಸೋತಿದ್ದಾರೆ, ಆಯಿತಾ, ಮತ್ತು ಬೇರೆ ಕಡೆ ಸಮಾನವಾಗಿ ಬಂದಿದೆ. ಅದರಿಂದ ಇವತ್ತು ಒಂದು ಸಮುದಾಯ ನಮಗೆ ಕೈ ಬಿಟ್ಟಿದೆ, ಸೋಲಿಸಿದೆ, ಅದೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಸಮುದಾಯ ವಿಶ್ವಾಸವನ್ನು ಪಡ್ಕೊಳ್ಳೋದಕ್ಕೆ ನೋಡಬೇಕು. ನಮ್ಗೆ ಅಧಿಕಾರನೇ ಬೇಕು, ಅಧಿಕಾರನೇ ನಮ್ಗೆ ಸಿದ್ಧಾಂತ. ಆ ಥರ ಇದ್ದಾಗ ನಿಮ್ಮನ್ನು ಯಾರು ನಂಬ್ತಾರೆ? ಯಾರ ಜೊತೆ ಇದ್ದರೂ ಹೋಗೋದಕ್ಕೆ ನೀವು ತಯಾರಾಗಿದ್ದೀರಾ? ಯಾರ ಜೊತೆನೂ ಕೂಡ ಕೈ ಜೋಡಿಸಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ರಿಗೂ ಸೈ ಅಂತ ಹೇಳುವಂಥವ್ರು. ಅದರಿಂದ ಸೈದ್ಧಾಂತಿಕವಾದಂಥ ಒಂದು ನೆಲೆಗಟ್ಟನ್ನು ಬೆಳೆಸ್ಕೊಂಡು ಮತ್ತು ಒಂದು ತತ್ವ ಆಧಾರಿತವಾದಂಥ ರಾಜಕಾರಣ ನಿಖಿಲ್ ಅವ್ರು ಮಾಡಿದ್ರೆ ಅದು ಆವಾಗ ಸರಿ ಹೋಗ್ತದೆ. ನೋಡಿ, BJP ದ್ರೋಹ ಮಾಡಿದಾಗ ಕಾಂಗ್ರೆಸ್ ಕಡೆ ಬರ್ತಾರೆ, ಕಾಂಗ್ರೆಸ್ ದ್ರೋಹ ಮಾಡಿದಾಗ BJP ಕಡೆ ಹೋಗ್ತಾರೆ. ಅವ್ರ ಜೊತೆಲಿದ್ದವ್ರು ಯಾರಿಗೆ ಬೆಳೀತಾ ಇದ್ದಾರೆ ಅವ್ರನ್ನೆಲ್ಲ ಮುಗಿಸ್ತಾರೆ. ಅದರಿಂದ ಇವ್ರಿಗೆ ಅವ್ರ ಸರ್ವೈವಲ್ ಆಗಬೇಕಷ್ಟೇ. ಇವತ್ತು ಕುಮಾರಸ್ವಾಮಿ ಅವರು ಅವ್ರ ಕುಟುಂಬ ಸರ್ವೈವ್ ಆಗಬೇಕು, ಬೇರೆ ಇನ್ನೇನೂ ಇಲ್ಲ. ಬೇರೆ ಯಾರಾದ್ರೂ ಬೆಳೆದಿದ್ದಾರ ಆ ಪಕ್ಷದಲ್ಲಿ? ಬೇರೆ ಯಾರಾದ್ರೂ ಅದು ಅವ್ರದ್ದೇ ಸಮುದಾಯದ ಯಾರಾದರೂ ಒಬ್ಬರಾದರೂ ಬೆಳೆಯೋದಕ್ಕೆ ಬಿಟ್ಟಿದ್ದಾರೆ? ಅವರು ಯಾರಾದರೂ ಬೆಳೆದಿದ್ದಾರೆ, ಅವರೆಲ್ಲ ಬಿಟ್ಟು ಹೋಗಿದ್ದಾರೆ, ಅವರಿಂದ ಬಿಟ್ಟು ಹೋಗಿದ್ದಾರೆ ಹೊರತು ಅವ್ರ ಜೊತೆಲಿ ಇತ್ಕೊಂಡು ಯಾರೂ ಬೆಳೆದಿಲ್ಲ. ಅವ್ರ ಜೊತೆಲಿದ್ದವ್ರು ಯಾರೂ ಕೂಡ ಅವ್ರ ಸಮುದಾಯದವರೇ ಎಲ್ಲೂ ಕೂಡ ಮೇಲ್ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ, ಇತಿಹಾಸ ನೋಡಿದ್ರೆ. ಅದರಿಂದ ಇವರು ಬೇರೆಯವರ ಬೆಳವಣಿಗೆ ಸಹಿಸಕ್ಕೆ ಆಗದೇ ಇರುವಂಥ ನಾಯಕರುಗಳು ಇವರು. ಕೇವಲ ಕುಮಾರಸ್ವಾಮಿ ಅವರು, HD ದೇವೇಗೌಡರ ಕುಟುಂಬ, ರೇವಣ್ಣ, ನಿಖಿಲ್, ಪ್ರಜ್ವಲ್, ಸೂರಜ್, ಭವಾನಿ,
ಅನಿತಾ ಇಷ್ಟೇ ಆಗ್ಬಿಟ್ರೆ ಬೇರೆಯವ್ರಿಗೆ ಎಲ್ಲಿದೆ ಜಾಗ ಅಲ್ಲಿ ಅಥವಾ ಅವ್ರ ಗುಲಾಮರ ಥರ ಇರಬೇಕು ಅಥವಾ ಬಿಟ್ಟು ಹೋಗಬೇಕು. ಈ ಥರದ ಪರಿಸ್ಥಿತಿಗಳಾಗಿದೆ.